ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ ಸತೀಶ್. ಇವತ್ತು ಯುಗಾದಿ ಹಬ್ಬದ ದಿನ. ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಟೈಮ್ ಬಂದು 10:20 ಆಗಿದೆ. ಏನಂದರೆ ತುಂಬ ದಿನ ಆಯಿತು ವಿಡಿಯೋ ಮಾಡಿ. ಆ್ಯಕ್ಚುಲಿ ನಿನ್ನೆ ಏನು ನಾವು ಅಂತ ಪೂಜೆ ಥರ ಎಲ್ಲ ಏನೂ ಮಾಡಲಿಲ್ಲ ಅಮಾವಾಸ್ಯೆ, ಯಾಕೆಂದರೆ ಗ್ರಹಣ ಇತ್ತಲ್ವ. ಸೊ ಹಾಗಾಗಿ ಹಬ್ಬ ದಿನವೇ ಮಾಡ್ಕೊಳ್ಳೋಣ, ಅಮಾವಾಸ್ಯೆ ದಿನ ಏನು ಬೇಡ ಅಂತ ಹೇಳಿ ಇವತ್ತು ಬೆಳಿಗ್ಗೆ 4 ಗಂಟೆಗೆ ಎದ್ದಿದೆ. ಎದ್ದು ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಮನೆಯೆಲ್ಲ ಆಲ್ಮೋಸ್ಟ್ ಕ್ಲೀನಾಗಿದೆ, ತೋರಿಸ್ತೀನಿ ನಿಮಗೆ. ನೋಡ್ತಾ ಇರ್ಬೋದು. ಬನ್ನಿ ಫಸ್ಟ್ ದೇವ್ರ ಮನೆ ತೋರಿಸ್ತೀನಿ. ನೋಡಿ, ದೇವ್ರ ಮನೆ ಎಲ್ಲ ಬಂದು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಪೂಜೆ ಮಾಡೋದಕ್ಕೆ. ಹಾಗೆ ಈ ಕಡೆ ಬಂದರೆ ಒಂದು ಕಡೆ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ. ಸಿಂಪಲಾಗೆ ಮಾವಿನಕಾಯಿ ಚಿತ್ರಾನ್ನ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಆ ಕಾರ್ನರ್ ನೋಡ್ತಾ ಇದ್ದೀರಲ್ಲ, ಅದು ಇವಾಗ ಹೊಸ್ದಾಗೆ ಅರೇಂಜ್ ಮಾಡಿರೋ ಅಂಥದ್ದು. ತೋರಿಸ್ತೀನಿ, ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಹೇಗೆ ಅರೇಂಜ್ ಮಾಡಿದ್ದೀನಿ ಅಂತ. ಹಾಗೆ ಇಲ್ಲಿ ನನ್ನ ಹಸ್ಬೆಂಡು 4 ಗಂಟೆಗೆ ಎದ್ದಿದ್ದಾರೆ, ಅವರು ನನ್ನ ಜೊತೆ. ಅದಕ್ಕೆ ಹೊಟ್ಟೆ ಹಸಿತಾ ಇದೆ ಫುಲ್ಲು, ಅದಕ್ಕೆ ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ ರೆಡಿಯಾಗಿ. ಏನ್ರಿ, ಹೊಟ್ಟೆ ಫುಲ್ ಹಸಿತಾ ಇದೆಯಾ? ಇವಾಗ ಪೂಜೆ ಮಾಡಿ ಫಸ್ಟು ಬ್ರೇಕ್ಫಾಸ್ಟ್ ಏನಾದರೂ ತಿನ್ನಬೇಕು. ಇನ್ನು ನನ್ನ ಮಗಳು ಏನು ಮಾಡ್ತಿದ್ದಾಳೆ ಅಂದರೆ, ಅವ್ರು ಬಿಡಿ, ಅವ್ರು ಯಾವಾಗಲೂ ಮಿರರ್ ಮುಂದೆನೇ ನಿಂತಿರ್ತಾರೆ. ಇಲ್ಲಿ ನೋಡ್ಬೋದು, ಮಿರರ್ ಮುಂದೆ ಎಲ್ಲ ಹಡ್ಕೊಂಡಿದ್ದಾರೆ. ಹಾಯ್ ಮಾಡ್ರಪ್ಪ ಎಲ್ರೂ, ಬ್ಲಾಗಿಗೆ ಹಾಯ್ ಮಾಡಿ. ಓಕೆ, ಮತ್ತೆ ನಾನು ನಿಮಗೆ ಪೂಜೆ ಮಾಡಿದ್ಮೇಲೆ ಸಿಗ್ತೀನಿ. ಹಾಗೆ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರ ಜೀವನದಲ್ಲಿ ಬೇವು ಬೆಲ್ಲ ಹೇಗೆ ಸಿಹಿ ಕಹಿನೋ, ಹಾಗೆ ನಿಮ್ಮ ಜೀವನದಲ್ಲೂ ಕೂಡ ಸುಖ ದುಃಖ ಎರಡೂ ಕೂಡ ಸಮವಾಗಿ ಇರಲಿ. ಅದರಲ್ಲೂ ಸ್ವಲ್ಪ ಸಿಹಿನೇ ಜಾಸ್ತಿ ಇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ ಅಂತ ಹೇಳ್ತಾ ನಾನು ಮತ್ತೆ ಪೂಜೆ ಮಾಡೋ ಕ್ಲಿಪ್ಪಿಂಗ್ನ ನಾನು ಆ್ಯಡ್ ಮಾಡ್ತೀನಿ. ಈಗ ಟೈಮ್ ಬಂದು ಹೇಳಿದ್ನಲ್ಲ 10:20 ಆಗಿದೆ. 10:15 ಪೂಜೆ ಮಾಡೋಣ ಅಂತ. ಯಮಗಂಡ ಕಾಲ ಏನೋ ನಡೀತಾ ಇದೆ. ಸೊ ಹಾಗಾಗಿ ಬೇಡ, ಸುಮ್ಮನೆ ಏನಕ್ಕೆ, ಇನ್ನೊಂದು 10 ನಿಮಿಷ ತಾನೇ ವೆಯ್ಟ್ ಮಾಡಿ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಆದೆ. ಸರಿ, ಮತ್ತು ಪೂಜೆ ಮಾಡಬೇಕಾದ್ರೆ ಸಿಗ್ತೀನಿ, ಸರಿನಾ? ನೋಡ್ತಿದ್ದೀರಲ್ಲ, ಈ ರೀತಿ ದೇವ್ರ ಮನೆನ ನಾನು ಇಲ್ಲಿ ರೆಡಿ ಮಾಡಿದ್ದೀನಿ. ಹಾಗೆ ಇದು ನೋಡ್ತಾ ಇದ್ದೀರಲ್ಲ, ಅಡುಗೆ ಮನೆಯಲ್ಲಿ ಇದು ಕಾರ್ನರು. ಸ್ವಲ್ಪ ಇರಿ, ಲೈಟ್ ಹಾಕ್ತೀನಿ. ನೋಡ್ಬೋದು, ಈ ರೀತಿ ಈ ಕಾರ್ನರ್ನ ನಾನು ಅರೇಂಜ್ ಮಾಡ್ಕೊಂಡಿದ್ದೀನಿ. ಇವಾಗ ನಿಮ್ಗೆ ಯಾರಿಗಾದರೂ ಈ ಗ್ಲಾಸ್ ಜಾರ್ದು ಲಿಂಕ್ಸ್ ಬೇಕಾದರೆ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಈಗ ನೋಡ್ತಾ ಇದ್ದೀರಲ್ಲ, ಪೂಜೆ ಎಲ್ಲ ಮಾಡ್ಕೊತಾ ಇದ್ದೀನಿ ನಾನು. ಹಾಗೆ ನಿಮಗೆ ಯುಗಾದಿ ಹಬ್ಬದ ವಿಶೇಷತೆಗಳನ್ನ ನಾನು ತಿಳಿಸ್ಕೊಡ್ತೀನಿ. ಯುಗಾದಿ ಹಬ್ಬ ಪೌರಾಣಿಕ ಮತ್ತು ಐತಿಹಾಸಿಕ ವಿಶೇಷತೆಗಳ ದಿನವಾಗಿದೆ. ಅದು ಹೇಗಪ್ಪ ಅಂತ ಕೇಳೋದಾದರೆ, ಬ್ರಹ್ಮದೇವನ ಸೃಷ್ಟಿಯ ದಿನ ಅಂದರೆ ಚೈತ್ರ ಶುದ್ಧ ಪಾಡ್ಯದಂದು
ಸೂರ್ಯೋದಯವಾಗುತ್ತಿರುವಾಗ ಬ್ರಹ್ಮನು ವಿಷ್ಣುವನ್ನು ಸೃಷ್ಟಿಸಿದ್ದಾನೆಂದು ಕೆಲವು ಶಾಸ್ತ್ರ ಗ್ರಂಥಗಳಲ್ಲಿ ಉಲ್ಲೇಖ ಆಗಿರುತ್ತೆ. ಹಾಗೆ ಶ್ರೀರಾಮ ರಾವಣನ ಸಂಹರಿಸಿ ಬಂದಾಗ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವಾಗಿದ್ದು ಈ ಯುಗಾದಿ ಹಬ್ಬದ ದಿನನೇ ಅಂತಲೂ ಕೂಡ ಹೇಳ್ತಾರೆ. ಅಲ್ಲದೆ ಮಹಾಭಾರತದಲ್ಲಿ ಬರುವ ಚಿದಿ ರಾಜ್ಯದ ಅರಸು ವಸುವಿನ ಉಗ್ರ ತಪಸ್ಸಿಗೆ ಮೆಚ್ಚಿದ ಇಂದ್ರನು ವೈಜಯಂತಿ ಮಾಲೆಯನ್ನು ಅವನಿಗೆ ಕೊಟ್ಟು ಚಿನ್ನದ ಕಳಶವುಳ್ಳ ಚಕ್ರಾಧಿಪತ್ಯದ ಧ್ವಜವನ್ನು ರಾಜನ ತಲೆಯ ಮೇಲೆ ಇಟ್ಟಿರುವ ದಿನ ಅಂತಲೇ ಈ ಯುಗಾದಿ ಹಬ್ಬನ ಕರೀತಾರೆ. ಹಾಗೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಯುಗಾದಿ ಹಬ್ಬದ ದಿನ ನಾವೆಲ್ಲರೂ ಕೂಡ ಬೇವು ಬೆಲ್ಲನ ತಿಂತೀವಿ. ಯಾಕಪ್ಪ ಬೇವು ಬೆಲ್ಲನ ತಿಂತೀವಿ ಅಂತ ಅಂದರೆ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಆಲ್ರೆಡಿ. ಸುಖ ದುಃಖ ಕಷ್ಟ ಸುಖ ಎಲ್ಲನೂ ಕೂಡ ನಾವು ಸರಿ ಸಮಾನವಾಗಿ ತಗೋಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಬೇವು ಬೆಲ್ಲನ ಯುಗಾದಿ ಹಬ್ಬದ ದಿನ ತಿಂತೀವಿ. ಹಾಗೆ ಯುಗಾದಿ ಹಬ್ಬ ಬಂದು ನಮ್ಮ ಎಲ್ಲ ಹಿಂದೂಗಳಿಗೆ ಹೊಸ ವರ್ಷ. ಹಾಗಾಗಿ ನಿಮ್ಮೆಲ್ರಿಗೂ ಕೂಡ ಯುಗಾದಿ ಹಬ್ಬ ಬೆಲ್ಲದ ಥರ ಸಿಹಿಯಾಗೇ ಇರಲಿ ನಿಮ್ಮ ಜೀವನ ಅಂತ ನಾನು ಕೇಳ್ಕೊತೀನಿ. ಹಾಗೆ ಬೇವಿನ ಥರ ಸ್ವಲ್ಪ ಏನಾದರೂ ಕಷ್ಟ ಬಂದಾಗ ಅದನ್ನು ಧೈರ್ಯವಾಗಿ ಎದುರಿಸೋವಂಥ ಶಕ್ತಿ ಕೂಡ ನಿಮ್ಮೆಲ್ರಿಗೂ ಸಿಗಲಿ ಅಂತ ನಾನು ಆ ದೇವ್ರ ಹತ್ರ ಕೇಳ್ಕೊತೀನಿ. ಈಗ ತಾನೇ ಪೂಜೆ ಎಲ್ಲ ಮಾಡಿದ್ದೀನಿ. ಆ ಕ್ಲಿಪ್ಪಿಂಗ್ ಎಲ್ಲ ನಿಮಗೆ ಹಾಕಿದ್ದೀನಿ, ನೋಡಿದ್ದೀರಾ ಅನ್ಕೊತೀನಿ. ಈಗ ಬಂದು ಬೇವು ಬೆಲ್ಲ ಎಲ್ಲ ತಿಂದಾಯಿತು. ಈಗ ಸ್ವಲ್ಪ ಏನಾದರೂ ಹಾಲೇನಾದರೂ ಮಾಡಿಕೊಂಡು ಕುಡಿದ್ಬಿಟ್ಟು ಆಮೇಲೆ ಟಿಫನ್ ಮಾಡ್ಕೊಂಡು ತಿನ್ನೋದು ನೋಡೋಣ. ಆದರೆ ಸಂಜೆವರೆಗೂ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ನಮ್ಮ ಮನೇಲಿ ಎಲ್ಲರೂ ಕೂಡ ವಿಶ್ ಮಾಡಲಿಲ್ಲ ಅಲ್ವಾ, ಸೊ ಹಾಗಾಗಿ ವಿಶ್ ಮಾಡಿಸ್ತೀನಿ ಎಲ್ರ ಕೈಲೂ. ಬನ್ನಿರಿ ತನು ಬಾ. ನಮ್ಮ ಪ್ರೀತಿಯ ಎಲ್ಲ ವೀಕ್ಷಕರಿಗೂ ನಮ್ಮ ಕಡೆಯಿಂದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತು ನೀವೆಲ್ಲ ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಸರಿನಾ? ಮತ್ತು ನಾನು ನೋಡೋಣ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ನಾನು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಹಾಗೆ ನಮ್ಮ ಮನೆಯವ್ರಿಗೂ ಕಾಫಿ ಮಾಡಿಕೊಟ್ಟಿದ್ದೀನಿ. ಹಾಗೆ ಸ್ವಲ್ಪ ಮಾವಿನಕಾಯಿನೂ ಕೂಡ ತುರ್ಕೊತಾ ಇದ್ದೀನಿ ನಾನು ಇಲ್ಲಿ ಚಿತ್ರಾನ್ನಕ್ಕೋಸ್ಕರ. ನಮ್ಮನೆಯವರು ಚಿತ್ರಾನ್ನ ಅವರೇ ಮಾಡ್ತೀನಿ ಅಂತ ಹೇಳಿ ಮಾಡ್ತಾಯಿದ್ದಾರೆ. ನಾನು ಅವ್ರಿಗೆ ಏನು ಬೇಕು ಹೆಲ್ಪು ನಾನು ಮಾಡ್ತಾಯಿದ್ದೀನಿ ಅವರಿಗೆ. ಏನಂದರೆ ಟೈಮ್ ಅಂತೂ ಸಿಕ್ಕಾಪಟ್ಟೆ ಆಗ್ತಿದೆ. ಆಲ್ರೆಡಿ 12 ಗಂಟೆ ಆಗ್ತಾಯಿದೆ, ನೋಡ್ತಾ ಇದ್ದೀರಲ್ಲ. ಇನ್ನೂ ತಿಂದಿಲ್ಲ ನಾವು. ಇದೆಲ್ಲ ಆದಮೇಲೆ ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೋಬೇಕಲ್ವ, ಹಬ್ಬ ಅಲ್ವಾ. ಸೊ ಹಾಗಾಗಿ ಫೋಟೋಸ್ ತೊಗೊಂಡು ನನ್ನ ಮಗಳು ಒಂದೆರಡು ರೀಲ್ಸ್ ಮಾಡಬೇಕು ಅಂತ ಹೇಳಿದ್ದು ಮಾಡ್ತಾಯಿದ್ದೆ. ನಮ್ಮನೆಯವ್ರಿಗೆ ಹೊಟ್ಟೆ ಹಸ್ಕೊಂಡಿರೋಕ್ಕಾಗಲಿಲ್ಲ. ಹಾಗಾಗಿ ಏನು ಮಾಡಿದ್ದಾರೆ ಅಂದರೆ, ಏನ್ರಿ ಮಾಡ್ತಾ ಇದ್ದೀರಾ? ಅದಕ್ಕೆ ಅವರೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಚಿತ್ರಾನ್ನ ಮಾಡೋಕ್ಕೆ ಬಂದಿದ್ದಾರೆ. ಅಪರೂಪಕ್ಕೆ ಅಡುಗೆ ಮನೆಗೆ ಬಂದಿದ್ದಾರೆ. ಬರ್ತಾರೆ. ಆಲ್ಮೋಸ್ಟ್ ಕಟ್ಟಿಂಗ್ ಎಲ್ಲ ಅವರೇ ಮಾಡ್ಕೊಳ್ಳೋದು. ವೆಜಿಟೇಬಲ್ಸ್ ಏನಾದ್ರು ಇರಲಿ, ಆನಿಯನ್ ಟೊಮೊಟೊ ಏನೇ ಇದ್ರೂ ಬೆಳಗ್ಗೆ ಹೊತ್ತು ಅವ್ರು ಕಟ್ ಮಾಡಿಕೊಡ್ತಾರೆ. ನಾನು ಅಡುಗೆ ಎಲ್ಲ ನಾನು ಪ್ರಿಪೇರ್ ಮಾಡ್ತೀನಿ. ಬಟ್ ಈ ನಡುವೆ ತುಂಬ ದಿನ ಆಗಿತ್ತು. ನಾನು ಸ್ವಲ್ಪ ಬೆಳಗ್ಗೆ ಲೇಟಾಗಿ ಎದ್ದೇಳ್ತಾ ಇದ್ದೀನಿ. ಯಾಕೆಂದರೆ ನನ್ನ ಮಗಳಿಗೆ ರಜಾ ಇದೆಯಲ್ಲ ಇವಾಗ ಸ್ಕೂಲು. ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ಎದ್ದೇಳ್ತಿದ್ದೀನಿ. ಹಾಗಾಗಿ ಅವರು ಬೆಳಿಗ್ಗೆ ಬೇಗ ಹೋಗ್ಬಿಡ್ತಾರೆ. ಒಂದು 8-7:45 ಹಂಗೆಲ್ಲ ಹೊರ್ಟೋಗ್ಬಿಡ್ತಾರೆ. ನಾವು ಎದ್ದೇಳೋದು 8 ಗಂಟೆ ಮೇಲೆ ಎದ್ದೇಳ್ತೀವಿ. ಹಾಗಾಗಿ ಈ ನಡುವೆ ಅಡುಗೆ ಮನೆಗೆ ಅವ್ರು ಬರೋದು ತುಂಬ ಕಮ್ಮಿ ಆಗಿತ್ತು. ಅಪರೂಪಕ್ಕೆ ಬಂದಿದ್ದಾರೆ. ಹಾಗೆ ಏನು ಎಡ್ವರ್ಟ್ ಮಾಡಿದ್ರಿ ಚಿತ್ರಾನ್ನ ಮಾಡ್ಬೇಕಾರೆ ಹೇಳಿ ನಮ್ಮ ವ್ಯೂವರ್ಸ್ಗೊಂದು ಸ್ವಲ್ಪ. ಫಸ್ಟೇ ಹಿಂಗು ಅಂತ ಹೇಳ್ಬಿಟ್ಟು ಅರಿಶಿನ ಹಾಕ್ಬಿಟ್ಟಿದ್ದಾರೆ. ಆಮೇಲೆ ಇವಾಗ ಅದನ್ನೇ ಮ್ಯಾನೇಜ್ ಮಾಡಿ ಮಾಡ್ತಾಯಿದ್ದೀವಿ. ನೋಡೋಣ ಚಿತ್ರಾನ್ನ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಚೆನ್ನಾಗಿ ಬಂದರೆ ಹೇಳ್ತೀನಿ, ಟೇಸ್ಟ್ ಮಾಡಿ ಹೇಗೆ ಬರುತ್ತೆ ಅಂತ. ಈಗ ಒಟ್ನಲ್ಲಿ ಇಬ್ಬರು ಸೇರಿಕೊಂಡು ಒಂದು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀವಿ. ಮಾಡಿ ತಿನ್ನೋ ಅಷ್ಟರಲ್ಲಿ ಅದು ಏನಾಗಿರುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ನಾನು ಬಂದು ಸ್ವಲ್ಪ ಮಾವಿನಕಾಯಿನ ತುರಿದಿದ್ದೀನಿ. ಇವಾಗ ಕಾಣಿಸ್ತಾ ಇಲ್ಲ, ಇಲ್ಲಿ ಕಾಣಿಸ್ತಿದೆ.
ಏನಂದರೆ ಅಡುಗೆ ಮನೇಲಿ ಲೈಟ್ ಬಂದುಬಿಟ್ಟು ಆಪೋಸಿಟ್ ಸೈಡ್ ಇರೋದ್ರಿಂದ ನಮ್ಮ ಮನೆಯವ್ರು ಅಷ್ಟು ಕಾಣಿಸ್ತಾ ಇಲ್ಲ. ಬನ್ನಿರಿ ಈ ಕಡೆ ಬನ್ನಿ, ಸ್ವಲ್ಪ ಲೈಟಿಗೆ ಬನ್ನಿ. ಹೇಳಿ ಏನಂತ, ಏನು ನಡೀತಾ ಇದೆ? ಚಿತ್ರಾನ್ನನೇ ಆಗುತ್ತಾ? ನೋಡಲ್ಲ, ನಗ್ತಿದ್ದೀರಲ್ರಿ. ಓಕೆ, ನೋಡೋಣ, ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಚಿತ್ರಾನ್ನ ಎಲ್ಲ ಆದಮೇಲೆ ತಿನ್ನಬೇಕಾದ್ರೆ. ಇವತ್ತು ಟಿಫನ್ ಅಲ್ಲ, ಬ್ರಂಚು ಅಲ್ಲ, ಲಂಚು, ಡೈರೆಕ್ಟ್ ಲಂಚೇ ಮಾಡ್ತಾ ಇರೋದು ಇವತ್ತು. ನೋಡೋಣ ಹೇಗಾಗುತ್ತೆ ಅಂತ, ಓಕೆನಾ? ಹಾಗೆ ನನ್ನ ಇನ್ಸ್ಟಾಗ್ರಾಮ್ನ ಯಾರೆಲ್ಲ ಫಾಲೋ ಮಾಡ್ತಾರಲ್ಲ, ಪ್ಲೀಸ್ ನನ್ನ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ. ಹಾಗೆ ನನ್ನ ಮಗಳೂ ಕೂಡ ಸೆಪ್ರೇಟ್ ಇನ್ಸ್ಟಾಗ್ರಾಮ್ ಇದೆ, ಅವಳದೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅವಳದೂ ಕೂಡ ಫಾಲೋ ಮಾಡಿ. ಅವಳು ಅವಾಗವಾಗ ರೀಲ್ಸ್ ಮಾಡಿ ಹಾಕ್ತಾ ಇರ್ತಾಳೆ. ಅವಳದು ಫಸ್ಟು ಒಂದು ಪೇಜ್ ಇತ್ತು, ಅನ್ಫಾರ್ಚುನೇಟ್ಲಿ ಅದು ಡಿಲೀಟ್ ಆಗೋಯಿತು. ಸೊ ಹಾಗಾಗಿ ಇವಾಗ ಮತ್ತೆ ಹೊಸ ಪೇಜ್ ಕ್ರಿಯೇಟ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಹೋಗಿ ಚೆಕ್ ಮಾಡಿ. ಇದು ಬರ್ಡೇ ದಿನ ಅವಳು ರೀಲ್ಸ್ ಮಾಡೋಕ್ಕಾಗಲಿಲ್ಲ, ಸೊ ಹಾಗಾಗಿ ಅವಳು ಏನೂ ಮಾಡಲಿಲ್ಲ. ಆಮೇಲೆ ಎಕ್ಸಾಮ್ಸ್ ಇತ್ತು, ಹಾಗಾಗಿ ಅವಾಗ್ಲೂ ಏನೂ ಮಾಡೋಕ್ಕಾಗಲಿಲ್ಲ. ಸೊ ನೋಡೋಣ, ಇನ್ನು ಮುಂದಿನ ದಿನಗಳಲ್ಲಿ ಆದಷ್ಟು ರಜಾ ಇರೋ ಅಂಥ ಟೈಮಲ್ಲಿ ಒಂದಷ್ಟು ರೀಲ್ಸ್ನ ಮಾಡಿ ನಿಮಗೆ ಶೇರ್ ಮಾಡ್ತಿರ್ತೀನಿ. ನೋಡಿ, ಅಲ್ಲೂ ಕೂಡ ಫಾಲೋ ಮಾಡಿ ನನ್ನ ಮತ್ತು ನನ್ನ ಮಗಳನ್ನ, ಅಲ್ಲೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದಿದ್ದೀರಾ, ನಮ್ಮ ಮನೆಯವ್ರ ಚಿತ್ರಾನ್ನ ರೆಡಿ ಅಂತಿದ್ದಾರೆ. ನೋಡೋಣ, ಇನ್ನು ಮಾವಿನಕಾಯಿ ಇಲ್ಲೇ ಇದೆ, ಅದನ್ನೇ ಹಾಕಿಲ್ಲ ರೀ. ಮಾವಿನಕಾಯಿನೂ ಹಾಕಿ ಫ್ರೈ ಮಾಡಬೇಕು ರೀ. ಹಾಂ, ಕೊನೆಗೆ ಹಾಕೋದಲ್ಲ ಮಾವಿನಕಾಯಿ, ಇದು ಕೂಡ ಸ್ವಲ್ಪ ಫ್ರೈ ಆಗಬೇಕು. ಈಗ ಹೇಳಿದ್ನಲ್ಲ, ಈಗ ಹೋಗಿ ಹಾಕಿ ಚಿತ್ರಾನ್ನ ರೆಡಿ ಅಂತ ಇದ್ರು ನೋಡಿ ಇವಾಗ. ಓಕೆ, ಏನೋ ಮಾತಾಡ್ತಿದ್ದೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ, ಸ್ವಲ್ಪ ಏನಾದರೂ ಕಂಟೆಂಟ್ ಇದೆ ಅಂತ ಅನಿಸಿದ್ರೆ, ನಿಮಗೆ ಖುಷಿ ಆಗಿದ್ದರೆ ನನ್ನ ಲಾಗ್ಸ್ನ ನೋಡಿ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಜೆಸ್ಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ, ಇವಾಗ ಚಿತ್ರಾನ್ನ ಹೆಂಗೆ ರೆಡಿ ಆಗುತ್ತೆ ಅಂತ ನೋಡೋಣ. ಅಪೋಸಿಟ್ ಲೈಟ್ ಇದೆ, ಆ ಕಡೆ ಕಾಣಿಸ್ತಾ ಇಲ್ಲ. ನೋಡೋಣ, ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಹಾಕಿದ್ದಾರೆ ಇವಾಗ, ನೋಡೋಣ. ಕೆಳಗಡೆ ಸ್ವಲ್ಪ ತಳ ಹಿಡ್ದಿದೆ, ಏನು ಮಾಡೋಕ್ಕಾಗಲ್ಲ. ಹೊಟ್ಟೆ ಹಸ್ದಾಗ ಏನು ಸಿಗುತ್ತೋ ಅದೇ ಅಮೃತ ಅಲ್ವೇ ರೀ? ಚಿತ್ರಾನ್ನ ಚೆನ್ನಾಗೈತಕ್ಕ, ನನ್ನ ಕೈಲಿ ತಿನ್ನು. ಹೌದಾ? ಹಂಗೆ ಹೇಳ್ತೀರಾ? ನೋಡೋಣ. ಆಗಲೇ ಮಗಳು ಕೈ ಬೇರೆ ಹಿಡ್ಕೊಂಬಂದು ಚಿತ್ರಾನ್ನ ರೆಡಿ ಅಂದಿದ್ದಕ್ಕೆ. ಜಾಸ್ತಿ ಬೇಡ. ಅಶ್ವಿನಿ, ಹೇಗಿದೆ ಚಿತ್ರಾನ್ನ? ರುಚಿ ಇಲ್ಲ, ಆದರೂ ಪರವಾಗಿಲ್ಲ. ರುಚಿ ಇಲ್ಲ ಅಂದರೆ ರುಚಿ ಹಾಕೋ ಸ್ವಲ್ಪ. ತನುಶ್ರೀ ಅವರೇ, ಹೇಗಿದೆ? ನಾನು ಹೇಳ್ತೀನಿ, ಒಂಚೂರು ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಹೊಟ್ಟೆ ಹಸ್ದಾಗ ಪರವಾಗಿಲ್ಲ, ಹೊಟ್ಟೆ ಹಸ್ದಾಗ ತಿನ್ಬೋದು. ಅದ್ರ ಜೊತೆ ಒಂಚೂರು ಏನೋ ಸ್ವೀಟ್ ಇದ್ರೆ ಚೆನ್ನಾಗಿರುತ್ತಲ್ಲ ನಿನಗೆ? ಹೌದು. ಅಡುಗೆ ಏನೋ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ರು, ಎಲ್ಲ ತೋಪು, ಎಲ್ಲ ಕ್ಯಾನ್ಸಲ್ ಆಗಿ ಎಲ್ಲ ನಮ್ಮ ಅಪ್ಪನಿಂದಲೇ ಅಲ್ಲ ಮಮ್ಮಿ? ಎಲ್ಲರಿಗೂ ಅಪ್ಪ ಒಬ್ಬಲ್ಲಿದ್ದೀನಿ ಅಲ್ಲ ಮಮ್ಮಿ? ಹೌದು, ಮತ್ತೆ ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅನ್ನಂಗೆ. ನಮ್ಮ ಮನೇಲಿ ಏನೇ ಎಡವಟ್ಟಾದರೂ ನಾವು ಯಜಮಾನ್ರೇ ಕಾರಣ. ನಿಜ ನಿಜ ನಿಜ. ಇನ್ನೊಂದು ವಿಷಯ ಗೊತ್ತಾ, ನಮ್ಮ ಮನೇಲಿ ಏನಂದರೆ 3 ಜನ ಇದ್ದೀವಿ, ಆದರೆ 2 ತಟ್ಟೆ ಉಪಯೋಗಿಸೋದು. ಏನಂದರೆ ನನ್ನ ಯಜಮಾನ್ರು ಮತ್ತು ನನ್ನ ಮಗಳು ಇಬ್ಬರು ಕೂಡ ಒಂದೇ ತಟ್ಟೆಯಲ್ಲಿ ಊಟ ಮಾಡೋದು. ಮಾಡಲ್ಲ, ನಾನು ಮಾಡಿಸ್ತೀನಿ. ಅವಳು ಯಾವತ್ತೂ ಊಟ ಮಾಡಲ್ಲ, ಬರೀ ನಮ್ಮ ಮನೆಯವರೇ ತಿನ್ನಿಸ್ಕೊಡ್ತಾರೆ. ಅದಕ್ಕೆ ಹೇಳೋದು, ಹೆಣ್ಮಕ್ಳಿಗೆ ತಂದೆನ ಕಂಡ್ರೆ ಇಷ್ಟ,
ತಂದೆಗೆ ಯಾವತ್ತು ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ. ನಾನು ತುಂಬ ಹತ್ತಿರದಿಂದ ಇದನ್ನು ನೋಡ್ತಾ ಇದ್ದೀನಿ. ನಿಮ್ಗೆ ಹಸಿಮೆಣಸಿನ್ಕಾಯಿ ಭಾರಿ ಇಷ್ಟ ಅನಿಸುತ್ತೆ. ತಿನ್ನಿಸ್ತಮ್ಮ ಹಸಿಮೆಣಸಿನ್ಕಾಯಿ. ನೀನು ತಿನ್ನು ಪಾಪ, ನಿಂಗೆ ಇಷ್ಟ ಅಲ್ವಾ? ನಂಗೆ ಬೆಳವನ್ನ ಖಾರ ತಿನ್ನಲ್ಲ. ಮತ್ತು ನಾನು ಹೆಂಗೆ ತಿಂತೀನಿ ಅಂತ ಹೇಳ್ದೆ. ಅಲ್ಲಿ ತುಂಬ ಖಾರ ಇದೆ ಅಂತ ಹೇಳಿದ್ರಿ. ಏನು ಖಾರ ಏನಿಲ್ಲ ಕಣ್ರಿ. ಖಾರ ಇಲ್ಲ. ಸ್ಟಾರ್ಟಿಂಗಲ್ಲಿ ಅನ್ನಿಸ್ತು. ಇಲ್ಲ ಖಾರ ಏನಿಲ್ಲ. ಮಾವಿನಕಾಯಿ ಇನ್ನೂ ಹಾಕ್ಬೇಕಿತ್ತು ನೋಡೋಣ, ಅಲ್ವಾ? ಆದರೆ ಒಬ್ಬಟ್ಟು ಮಾಡೋಣ ಇಲ್ಲ ಬೇಡವಾ? ನಿಮ್ಮ ಅಮ್ಮನೇ ಅಂತೂ ಇಂತೂ ಟಿಫನ್ ಆಯಿತು. ಟೈಮ್ ಬಂದು 12 ಕಾಲು ಆಗ್ತಾಯಿದೆ. ನೋಡೋಣ. ಇದು ಬಂದು ನನ್ನ ಫೇವ್ರೆಟ್ ಪ್ಲೇಸು. ಇದಕ್ಕೆ ಚರಿ ಅಂತ ಹೆಸರಿಟ್ಟಿದ್ದೀವಿ. ನಮ್ಮನೇಲಿ 3 ಜನನು ಇದೊಂದಕ್ಕೋಸ್ಕರ ಕಿತ್ತಾಡ್ತಾ ಇರ್ತೀವಿ. ಎಲ್ರಿಗೂ ಇಲ್ಲಿ ಕುತ್ಕೊಳ್ಳೋದಂದ್ರೆ ಹೌದು, ಜಾಸ್ತಿ ನಾನೇ ಕುತ್ಕೊಂಡಿರ್ತೀನಿ. ಯಾಕೆ ಅಂದರೆ ನಮ್ಮ ಮನೆಯವರು ಡ್ಯೂಟಿಗೆ ಹೋಗ್ಬಿಟ್ಟಿರ್ತಾರ, ನನ್ನ ಮಗಳು ಬಂದ್ಬಿಟ್ಟು ಸ್ಕೂಲ್ಗೆ ಹೋಗ್ಬಿಟ್ಟಿರ್ತಲ್ಲ. ಆಲ್ಮೋಸ್ಟ್ ಮನೇಲಿ ನಾನು ಒಬ್ಬಳೇ ಇರ್ತೀನಿ. ಜಾಸ್ತಿ ವೀಡಿಯೋ ಏನಾದರೂ ಎಡಿಟಿಂಗ್ ಮಾಡೋದು ಅಥವಾ ಟಿ ವಿ ನೋಡೋದು, ಇದು ಏನೇ ಇದ್ರೂ ಇಲ್ಲೇ ಕುತ್ಕೊಂಡು ಮಾಡ್ತೀನಿ. ಇಲ್ಲಾಂದರೆ ರೂಮಲ್ಲಿ ಬೆಡ್ ಮೇಲೆ ಹೋಗಿ ಮಲ್ಕೊಂಬಿಡ್ತೀನಿ. ಇದೇ ರೊಟೀನ್ ನಂದು. ಬಟ್ ಏನಂದರೆ ತುಂಬ ಟಯರ್ಡ್ ಆಗಿರುತ್ತೆ ನನಗೆ. ಹಾಗಾಗಿ ಸ್ವಲ್ಪ ಲೇಜಿನೇ ಅಂತಲೇ ಹೇಳ್ಬೋದು. ಮಾಡಿದ್ರೆ ಕೆಲಸ ಒಂದೇ ಸಮ ಪಟ ಅಂತ ಮಾಡ್ತೀನಿ. ಇಲ್ಲ ಅಂದರೆ ಆರಾಮಾಗಿ ರೆಸ್ಟ್ ಮಾಡ್ತಾನೇ ಇರ್ತೀನಿ. ಆ ಥರ. ಈಗ ನೋಡೋಣ, ಶಾಪಿಂಗ್ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಏನಂದರೆ ನಾನು ಈ ನಡುವೆ ಸೀರೆ ಅಂತಲೇ ತೊಗೊಂಡಿಲ್ಲ. 1-2 ಸರಿ ಸೀರೆ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ಹೋಗಿದ್ದೆ. ಬಟ್ ತೊಗೊಳಕ್ಕಾಗಿರಲಿಲ್ಲ. ಈ ಇಯರ್ ನಾನು ಸೀರೆನೇ ತೊಗೊಂಡಿಲ್ಲ. ಹಾಗಾಗಿ ನಮ್ಮ ಮನೆಯವ್ರನ್ನ ಕೇಳ್ತಾನೇ ಇದ್ದೆ. ಸುಮಾರು ಒಂದು 15 ದಿನದಿಂದ ಕೇಳ್ತಾಯಿದ್ದೀನಿ. ಅವರು ಸರಿ ತಗೋ ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಟಿದ್ದರು. ಬಟ್ ಹೋಗೋಕ್ಕೆ ಆಗಿರಲಿಲ್ಲ. ಹಿಂಗೆ ಸ್ವಲ್ಪ ಸೋಂಬೇರಿತನ ಮತ್ತು ಹಂಗೆ ಸ್ವಲ್ಪ ಲೇಝಿ. ನನ್ನ ಮಗಳಿಗೆ ಸ್ಕೂಲಿಲ್ಲ ಇವಾಗ. ಹಾಗಾಗಿ ತುಂಬ ಲೇಝಿಯಾಗಿ ಟೈಮ್ ಪಾಸ್ ಮಾಡಿಬಿಟ್ಟೆ. ಈಗ ನೋಡೋಣ, ಆದರೆ ಇವತ್ತು ಹೋಗೋಣ ಅಂತ ಹೇಳಿದ್ದಾರೆ. ಇಲ್ಲ ಅಂದರೆ ನಾಳೆ ಅಥವಾ ನಾಳಿದ್ದು ನಮ್ಮ ಮನೆಯವರು ಬ್ಯಾಕ್ ಟು ಬ್ಯಾಕ್ 4 ದಿನ ರಜಾ ಹಾಕಿದ್ದಾರೆ. ನಿನ್ನೆ 1 ದಿನ ರಜಾ ಹಾಕಿದ್ರು, ಇವತ್ತು ರಜಾ ಹಾಕಿದ್ದಾರೆ ಹಬ್ಬ ಅಂತ. ನಾಳೆ ಮತ್ತು ನಾಳಿದ್ದು ಕೂಡ ರಜಾ ಹಾಕ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಸ್ವಲ್ಪ ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸ್ವಲ್ಪ ಹಂಗೆ ಆದರೆ ಮಧ್ಯ ವ್ಲಾಗ್ನು ಕೂಡ ಮಾಡ್ತೀನಿ. ನಮ್ಮ ಮನೇಲಿ ವೀಡಿಯೋ ಮಾಡಬೇಕಾದ್ರೆ ತುಂಬ ಡಿಸ್ಟರ್ಬ್ ಮಾಡ್ತಾರೆ. ಹಾಗಾಗಿ ವೀಡಿಯೋ ಮಾಡೋ ಮೂಡೇ ಹೊಟ್ಟೋಗ್ಬಿಡುತ್ತೆ. ಇರಲಿ ಪರವಾಗಿಲ್ಲ. ಆವಾಗಲೇ ಏನು ಮಾತಾಡ್ತಿದ್ದೆ ನನಗೆ ನಿಜ ಗೊತ್ತಿಲ್ಲ, ಮರ್ತೋಗಿದ್ದೀನಿ. ನನಗೆ ತುಂಬ ಸಿಕ್ಕಾಪಟ್ಟೆ ಮರೆವು ಈ ನಡುವೆ. ಏನೂ ನೆನಪಿರೋದಿಲ್ಲ ಅಂತಲೇ ಹೇಳ್ಬೋದು. ಇವಾಗ ಏನಂದರೆ ಇವಾಗ ಎಲ್ಲ ಹೋಗಿ ನೀಟಾಗಿ ತಾಚಿ ಮಾಡ್ಕೊತೀವಿ. ನಮ್ಮ ಮನೇಲಿ ಹಬ್ಬ ಅಂತ ಬಂದರೆ ತುಂಬ ರೇರ್. ವರಮಹಾಲಕ್ಷ್ಮಿ ಹಬ್ಬದ ದಿನ, ಗೌರಿ ಗಣೇಶ ಹಬ್ಬ, ಆ ಡೇಸಲ್ಲಿ ಮಾತ್ರ ತುಂಬ ಕಷ್ಟಪಟ್ಟು ಎಚ್ಚರವಾಗಿರ್ತೀವಿ. ಇಲ್ಲ ಬೇರೆ ಯಾವುದೇ ದಿನ ಆದ್ರೂ ಸೀದಾ ಬೆಳಗ್ಗೆ ಎದ್ದು ಈ ಥರ ಪೂಜೆ ಗೀಜೆ ಎಲ್ಲ ಆದಮೇಲೆ ಸ್ವಲ್ಪ ತಿನ್ಕೊಂಡು ನೀಟಾಗಿ ಹೋಗಿ ತಾಚಿ ಮಾಡ್ಕೊತೀವಿ. ಈಗ 4 ಗಂಟೆಗೆ ಎದ್ವಲ್ಲ, ತುಂಬ ಟಯರ್ಡ್ ಆಗಿದೆ. ಹಂಗಾಗಿ ಸ್ವಲ್ಪ ಹೋಗಿ 1-2 ಅವರ್ ರೆಸ್ಟ್ ಮಾಡಿಬಿಟ್ಟು ಇವಾಗ ಆಮೇಲೆ ನೋಡೋಣ, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಸಿಕ್ಕಾಪಟ್ಟೆ ಮಾತಾಡಿದ್ದೀನಿ. ಯಾವ ವಿಡಿಯೋ ಹಾಕ್ತೀನಿ, ಯಾವ ವಿಡಿಯೋ ಬಿಡ್ತೀನಿ ಅನ್ನೋದು ಗೊತ್ತಿಲ್ಲ. ನೋಡೋಣ. ಓಕೆನಾ? ಓಕೆ, ಬಾಯ್. ಲೂಡೋ ಆಟನ ಯಾವ್ಯಾವ ಸ್ಟೈಲಲ್ಲಿ ನಮ್ಮ ಮನೇಲಿ ಆಡ್ತಾರೆ ನೋಡಿ. ಒಬ್ಬರು ರಂಗನಾಥ ಸ್ವಾಮಿ ಥರ ಮಲ್ಕೊಂಡಿದ್ದಾರೆ.
ಈ ಮೇಡಮ್ನವರು ಸ್ಟೈಲಾಗಿ ಕುತ್ಕೊಂಡಿದ್ದಾರೆ. ಯಾರು ಗೆಲ್ತಾ ಇದ್ದೀರಾ, ಯಾರು ಸೋಲ್ತಾ ಇದ್ದೀರಾ? ಅಪ್ಪ ಸೋತ್ರು RCB ಈಗ. ಏನಂದರೆ ಸಂಜೆ ನಮ್ಮ ಮನೇಲಿ ಒಂದು ಬಾಕ್ಸಲ್ಲಿ ಕಾಯಿನ್ಸ್ ಎಲ್ಲ ಇಟ್ಟಿದ್ದೀವಿ. ಅದನ್ನೆಲ್ಲ ಭಾಗ ಮಾಡಿಕೊಂಡು ನಾವು ಪ್ರತಿ ಯುಗಾದಿ ಹಬ್ಬಕ್ಕೂ ಘಟಬರ ಆಡ್ತೀವಿ. ಘಟಬರ ಆಡ್ತೀವಾ ಇಲ್ಲ ಪಚ್ಚಿ ಪಚ್ಚಿ ಆಡ್ತೀವಿ ಹೇಳಿ? 1, 3, 5 ಬಿದ್ದರೆ ನಮಗೆ, 2, 4, 6 ಬಿದ್ದರೆ ಎದುರುಗಡೆ ಯಾರು ಇರ್ತಾರೋ ಅವ್ರಿಗೆ, ಆಟ ಆಡ್ತಿರ್ತಾರೋ ಅವ್ರಿಗೆ. ಈ ರೀತಿ ಆಟ ಆಡ್ತಿದ್ವಿ. ನೀವೆಲ್ಲ ಯಾವ ರೀತಿ ಆಟ ಆಡ್ತೀರಾ ಅನ್ನೋದನ್ನು ನನಗೆ ತಿಳಿಸಿ, ಸರಿನಾ?